ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾಜ್ಞವಲ್ಕ್ಯ ವೈದಿಕ ಭಾರತದ ಒಬ್ಬ ಬ್ರಹ್ಮರ್ಷಿ. ಚತುರ್ಮುಖ ಬ್ರಹ್ಮನ ದೇಹದಿಂದ ಜನಿಸಿದನೆಂದು ವಾಯುಪುರಾಣ ಹೇಳುತ್ತೆ. ಯಾಜ್ಞವಲ್ಕ್ಯರು ಬರೆದ ಕೃತಿಗಳಂದ್ರೆ ಶತಪಥ ಬ್ರಾಹ್ಮಣ, ಯೋಗ ಯಾಜ್ಞವಲ್ಕ್ಯ, ಸಂಹಿತ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿ. ದ್ವಾಪರ ಯುಗದ ಆದಿಯಲ್ಲಿ ಕೃಷ್ಣ ದ್ವೈಪಾಯನರು ವ್ಯಾಸ ಋಷಿ ರೂಪವನ್ನು ಧರಿಸಿ ಪ್ರಾಚೀನ ಋಗ್ವೇದ, ಯಜುರ್ವೇದ, ಸಾಮವೇದಗಳಿಂದ ಅಥರ್ವ ವೇದವನ್ನು ಪ್ರತ್ಯೇಕವಾಗಿ ವಿಂಗಡಿಸಿದ್ದಲ್ಲದೆ ಕೃಷ್ಣ ಯಜುರ್ವೇದವೆಂಬ ಹೊಸ ಪದ್ಧತಿಯ ವೇದವೊಂದನ್ನು ಕೂಡ ನಿರ್ಮಿಸಿದರು. ಒಟ್ಟು 5 ವೇದಗಳನ್ನು ಮಾಡಿ 5 ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಅದರಲ್ಲಿ ಶ್ರೀ ಯಾಜ್ಞವಲ್ಕ್ಯರು ಕೂಡ ಒಬ್ಬರು. ಶ್ರೀ ಯಾಜ್ಞವಲ್ಕ್ಯರು ದ್ವಾಪರ ಯುಗದಲ್ಲಿ ವ್ಯಾಸ ಮಹರ್ಷಿಗಳ ಶಿಷ್ಯರಾದ ಪೈಲ ವೈಶಂಪಾಯನ, ಸೂರ್ಯ, ಜೈಮಿನಿ, ಸುಮಂತು ಪ್ರಭೃತಿ ಋಷಿವರ್ಯರ ಸಮಕಾಲೀನರಾಗಿದ್ದರು. ಆಧುನಿಕ ಪಂಡಿತರು ಶ್ರೀ ಯಾಜ್ಞವಲ್ಕ್ಯರ ಕಾಲವನ್ನ ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದೆ, ಅಂದರೆ ಇಂದಿಗೆ ಸುಮಾರು 5000 ವರ್ಷಗಳ ಹಿಂದೆ ಎಂದು ಅಭಿಪ್ರಾಯ ಪಡ್ತಾರೆ. ಯಾಜ್ಞವಲ್ಕ್ಯರು ಶುಕ್ಲ ಯಜುರ್ವೇದವನ್ನ ಸೂರ್ಯ ದೇವನಿಂದ ಉಪದೇಶ ಪಡೆದು ಮಧ್ಯಂದಿನ ಪ್ರಭೃತಿ 15 ಜನ ಶಿಷ್ಯರಿಗೆ ಅಧ್ಯಯನ ಮಾಡಿಸಿ 15 ಶಾಖೆಗಳನ್ನು ನಿರ್ಮಿಸ್ತಾರೆ. ಅಷ್ಟಕ್ಕೂ ಯಾಜ್ಞವಲ್ಕ್ಯರ ಜನನವಾಗಿದ್ದೇಗೆ, ಅವರ ಬಾಲ್ಯ ಹೇಗಿತ್ತು, ಓರ್ವ ಸಾಮಾನ್ಯ ಮನುಷ್ಯ ಬ್ರಹ್ಮರ್ಷಿಯಾಗಿದ್ದೇಗೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸುಮಾರು 5000 ವರ್ಷಗಳ ಹಿಂದೆ ಬ್ರಹ್ಮರಥ ಎಂಬ ಋಷಿ ಇದ್ರು. ಅವರ ಹೆಂಡತಿ ಸುನಂದಾದೇವಿ ಪತಿಗೆ ತಕ್ಕ ಸತಿ ಎನಿಸಿದ್ರು. ದಂಪತಿಗಳ ಜೀವನ ಅನ್ಯೋನ್ಯವಾಗಿದ್ದರೂ ಮಕ್ಕಳಿಲ್ಲದ ಕೊರಗು ಅವರನ್ನ ತುಂಬಾ ಬಾಧಿಸುತ್ತಿತ್ತು. ಇದಕ್ಕಾಗಿ ದೀರ್ಘಕಾಲ ಯಜ್ಞೇಶ್ವರನನ್ನ ಕುರಿತು ತಪಸ್ಸು ಮಾಡ್ತಾರೆ. ಕೊನೆಗೂ ಆ ಭಗವಂತನ ಕೃಪೆಯಿಂದ ಒಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿಗೆ ಯಾಜ್ಞವಲ್ಕ್ಯ ಎಂದು ನಾಮಕರಣ ಮಾಡ್ತಾರೆ. ಯಾಜ್ಞವಲ್ಕ್ಯ ಬಾಲ್ಯದಿಂದಲೂ ಚುರುಕಾಗಿದ್ದ ಹುಡುಗ, ಜೊತೆಗೆ ಮಹಾನ್ ದೈವ ಭಕ್ತ. ಬ್ರಹ್ಮರಥರು ಮಗನಿಗೆ ಕಿರಿಯ ವಯಸ್ಸಿನಲ್ಲಿಯೇ ಉಪನಯನ ಸಂಸ್ಕಾರವನ್ನ ಮುಗಿಸಿ ಯಜುರ್ವೇದವನ್ನ ಕಲಿತು ಬರಲು ವೈಶಂಪಾಯನ ಎಂಬುವರ ಬಳಿಗೆ ಕಳುಹಿಸಿಕೊಡ್ತಾರೆ. ವೈಶಂಪಾಯನರು ಯಾಜ್ಞವಲ್ಕ್ಯನ ಸೋದರ ಮಾವನೇ ಆಗಿದ್ದರು. ವೈಶಂಪಾಯನರಿಂದ ಚೂಟಿಯ ಬಾಲಕನಾದ ಯಾಜ್ಞವಲ್ಕ್ಯ ಅತಿ ಶೀಘ್ರದಲ್ಲಿ ಯಜುರ್ವೇದದ ಮಂತ್ರಗಳನ್ನ ಅರ್ಥ ಮಾಡಿಕೊಳ್ಳುತ್ತಾ ಕಲಿಯತೊಡಗಿದ. ಅವರ ಅಚ್ಚುಮೆಚ್ಚಿನ ಶಿಷ್ಯ ಎನಿಸ್ತಾನೆ. ಒಂದು ಬಾರಿ ವೈಶಂಪಾಯನರು ಕಾಯಿಲೆಯಿಂದ ಹಾಸಿಗೆ ಹಿಡಿತಾರೆ. ರೋಗ ನಿವಾರಣೆಗಾಗಿ ಅವರ ಶಿಷ್ಯರಾದ ಚರಕ ಮೊದಲಾದ ವೈದ್ಯರು ವ್ರತ ಆಚರಿಸಲು ನಿರ್ಧರಿಸುತ್ತಾರೆ. ಈ ವಿಷಯ ಯಾಜ್ಞವಲ್ಕ್ಯರಿಗೆ ಹೇಗೋ ತಿಳಿಯುತ್ತೆ. ರೋಗ ನಿವಾರಣೆಗಾಗಿ ಇವರು ವ್ರತ ಆಚರಿಸುವುದನ್ನು ಕಂಡು ಯಾಜ್ಞವಲ್ಕ್ಯರಿಗೆ ನಗು ಬಂತು. ಅವರು ತನ್ನ ಗುರುವಿನೊಂದಿಗೆ ತಿಳಿಸ್ತಾರೆ, ಗುರುಗಳೇ, ಈ ಒಂದು ಪುಟ್ಟ ಕಾಯಿಲೆಗೆ ಇಷ್ಟೊಂದು ಮಂದಿ ಸುಮ್ಮನೆ ವ್ರತ ಆಚರಿಸಬೇಕಾ? ನಾನೊಬ್ಬನೇ ವ್ರತವನ್ನು ಕೈಗೊಂಡು ನಿಮ್ಮ ಅಸ್ವಸ್ಥತೆಯನ್ನು ನಿವಾರಿಸ್ತೇನೆ ಎಂದು ಹೇಳ್ತಾರೆ. ತನ್ನ ಹಿರಿಯ ಶಿಷ್ಯರ ಬಗ್ಗೆ ಈ ರೀತಿಯ ಅಸಡ್ಡೆಯ ಮಾತುಗಳನ್ನು ಕೇಳಿ ಬಾಲಕನಾದ ಯಾಜ್ಞವಲ್ಕ್ಯನ ಬಗ್ಗೆ ವೈಶಂಪಾಯನ ಗುರುಗಳಿಗೆ ಕೋಪ ಬಂತು. ಹೀಗೆಲ್ಲ ಆಡುವುದು ಬಾಲಕನ ಉದ್ದಟತನ ಎಂದೇ ಭಾವಿಸಿ ಹೇಳ್ತಾರೆ, ಹಿರಿಯ ಶಿಷ್ಯರ ಬಗ್ಗೆ ಹೀಗೆಲ್ಲ ಹೀನಾಯವಾಗಿ ಮಾತನಾಡುವ ನಿನ್ನಿಂದ ನಾನು ಯಾವುದೇ ವ್ರತವನ್ನ ಬಯಸೋದಿಲ್ಲ, ಹೊರಟು ಹೋಗು ಎನ್ನುತ್ತಾರೆ. ಇನ್ನೊಮ್ಮೆ ವೈಶಂಪಾಯನರು ಅನಿವಾರ್ಯ ನಿಮಿತ್ತ ಸಭೆಯೊಂದರಲ್ಲಿ ಹಾಜರಾಗಲು ಸಾಧ್ಯವಾಗಿರಲಿಲ್ಲ. ಸಭೆಯ ನಿಯಮದಂತೆ ಇಂತಹ ಅಪರಾಧದಿಂದ ಬ್ರಹ್ಮಹತ್ಯಾ ದೋಷ ಪ್ರಾಪ್ತವಾಯಿತು. ಮನನೊಂದ ವೈಶಂಪಾಯನರು ತನ್ನ ಶಿಷ್ಯರನ್ನ ಕರೆದು ಹೇಳ್ತಾರೆ, ನನಗೆ ತಗುಲಿರುವ ಬ್ರಹ್ಮಹತ್ಯೆ ನಿವಾರಣೆಗಾಗಿ ನೀವೆಲ್ಲ ಈ ಶಾಪದ ಪ್ರಾಯಶ್ಚಿತ ಮಾಡಿ ಎಂದು. ಆಗ ಯಾಜ್ಞವಲ್ಕ್ಯರು ಮತ್ತೆ ತನ್ನ ಹುಡುಗತನದ ದಾಟಿಯಲ್ಲೇ ಹೇಳ್ತಾರೆ, ಗುರುಗಳೇ, ನೀವು ಒಪ್ಪುವುದಾದರೆ ಅವರೆಲ್ಲ ಮಾಡುವ ವ್ರತವನ್ನ ನಾನೊಬ್ಬನೇ ಯಶಸ್ವಿಯಾಗಿ ಪೂರೈಸುತ್ತೇನೆ ಎಂದು. ಆದರೆ ವೈಶಂಪಾಯನರಿಗೆ ಈಗ ಮತ್ತಷ್ಟು ಕೋಪ ಬಂತು. ಹುಡುಗತನದಲ್ಲಿ ಅಸಭ್ಯನಂತೆ ಹೀಗೆಲ್ಲ ಮಾತನಾಡುತ್ತಿರುವನಲ್ಲ ಅಂದುಕೊಂಡು, ಹಿರಿಯ ಬ್ರಾಹ್ಮಣರನ್ನ ಹೀಗೆಲ್ಲ ಅವಮಾನದ ರೀತಿಯಲ್ಲಿ ತಿರಸ್ಕರಿಸಿ ಮಾತನಾಡುತ್ತೀಯ? ನಿನಗೆ ನಾನು ಕಲಿಸಿರುವ ಯಜುರ್ವೇದದ ಮಂತ್ರ ರಹಸ್ಯಗಳೆಲ್ಲವೂ ಮರೆತು ಹೋಗಲಿ. ನೀನು ನನ್ನ ಆಶ್ರಮದಲ್ಲಿರಲು ಅನರ್ಹ, ಆದ್ದರಿಂದ ಹೊರಟು ಹೋಗು ಎಂದು ಶಪಿಸ್ತಾರೆ. ಹಾಗಾಗಿ ಯಾಜ್ಞವಲ್ಕ್ಯರು ಹೋದ ಉದ್ದೇಶವನ್ನ ಪೂರೈಸದೆ ಹಿಂದಿರುಗಬೇಕಾಗತ್ತೆ. ಮಗ ಮರಳಿ ಬಂದದ್ದನ್ನು ಕಂಡ ಬ್ರಹ್ಮರಥರಿಗೆ ತುಂಬಾ ದುಃಖವಾಯಿತು. ಆದರೂ ದುಃಖವನ್ನು ನುಂಗಿಕೊಂಡು ಋಗ್ವೇದವನ್ನಾದರೂ ಕಲಿತು ಬರಲಿ ಅಂದುಕೊಂಡು ಪೈಲ ಮುನಿಗಳ ಶಿಷ್ಯರಾದ ಬಾಷ್ಕಲ ಮುನಿಗಳ ಆಶ್ರಮಕ್ಕೆ ಕಳುಹಿಸಿಕೊಡ್ತಾರೆ. ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡ ಬಾಲಕ ಅಹಿತಕರ ರೀತಿಯಲ್ಲಿ ಯಾವ ಮಾತು ಆಡದೆ ಋಗ್ವೇದ ಮಂತ್ರ ರಹಸ್ಯವನ್ನ ಅರಿತು ಹಿಂದಿರುಗಿದ. ಮಗನ ವಿದ್ಯಾಭ್ಯುದಯವನ್ನ ಮನಗಂಡು ಹಿರಣ್ಯನಾಭರ ಬಳಿಗೆ ಕಳುಹಿಸಿ ಸಾಮವೇದದಲ್ಲೂ ಮಗ ಪರಿಣಿತನೆನ್ನಿಸುವಂತೆ ಮಾಡ್ತಾರೆ. ಇನ್ನು ಮುಂದೆ ಅರುಣಿ ಮಹರ್ಷಿಗಳ ಸೇವೆಯಲ್ಲಿದ್ದು ಅಥರ್ವ ವೇದದಲ್ಲೂ ಯಾಜ್ಞವಲ್ಕ್ಯರು ಪಾಂಡಿತ್ಯವನ್ನ ಪಡಿತಾರೆ. ಇಷ್ಟಾದರೂ ಅವನಿಗೆ ತಾನು ಯಜುರ್ವೇದ ಮಂತ್ರ ರಹಸ್ಯವನ್ನ ತಿಳಿಯುವುದರಲ್ಲಿ ವಿಫಲನಾದೇನಲ್ಲ ಎಂಬ ಕೊರಗು ಕಾಡ್ತಿತ್ತು. ಇದಕ್ಕಾಗಿ ತನ್ನ ತಂದೆ ಉಪನಯನ ಸಮಯದಲ್ಲಿ ಉಪದೇಶಿಸಿದ ಗಾಯತ್ರಿ ಮಂತ್ರದ ಮಹಿಮೆಯಿಂದ ಗಾಯತ್ರಿ ದೇವಿಯ ಕೃಪೆ ಪಡಿತಾನೆ.
ದೇವಿ ಪ್ರತ್ಯಕ್ಷಳಾಗಿ ಈ ಉದ್ದೇಶ ಸಾಧನೆಗಾಗಿ ಸೂರ್ಯದೇವನನ್ನು ಆರಾಧಿಸಲು ಸಲಹೆ ನೀಡುತ್ತಾಳೆ. ಅದರಂತೆ ಸೂರ್ಯನನ್ನೇ ಕುರಿತು ಘೋರ ತಪಸ್ಸನ್ನಾಚರಿಸಲು ನಿಶ್ಚಯಿಸಿದ. ಚಿಕ್ಕ ವಯಸ್ಸಿನಲ್ಲೇ ಹೀಗೆಲ್ಲ ಸನ್ಯಾಸಿ ಜೀವನದಲ್ಲಿ ಪ್ರವೇಶಿಸುವುದನ್ನು ಕಂಡ ಬ್ರಹ್ಮರಥರು ಕದಿರಿ ಮುನಿಗಳ ಮಗಳಾದ ಕಾತ್ಯಾಯಿನಿ ಎಂಬುವಳೊಂದಿಗೆ ಮದುವೆ ಮಾಡಿ ಮುಗಿಸ್ತಾರೆ. ಮದುವೆ ಅವನ ತಪಸ್ಸಿಗೆ ವಿಘ್ನವಾಗಲಿಲ್ಲ. ಸೂರ್ಯದೇವ ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ಯಾಜ್ಞವಲ್ಕ್ಯನ ಕೋರಿಕೆಯಂತೆ ಯಜುರ್ವೇದ ಮಂತ್ರವನ್ನು ಉಪದೇಶಿಸಿದ. ಇಂತಹ ದಿವ್ಯ ಜ್ಞಾನವನ್ನು ಪಡೆದ ಯಜ್ಞವಲ್ಕ್ಯ ಬ್ರಹ್ಮರ್ಷಿ ಎನಿಸಿದ. ಯಜುರ್ವೇದವನ್ನ ಕುರಿತು ಶುಕ್ಲ ಯಜುರ್ವೇದ ಎಂಬ ಉದ್ಗ್ರಂಥವನ್ನು ರಚಿಸುತ್ತಾರೆ. ಇದರಿಂದ ಯಾಜ್ಞವಲ್ಕ್ಯರ ಕೀರ್ತಿ ಎಲ್ಲೆಲ್ಲೂ ಹರಡಿತ್ತು. ಶುಕ್ಲ ಯಜುರ್ವೇದದ ಪಾರಾಯಣ ಪ್ರವಚನವನ್ನ ತನ್ನ ಆಶ್ರಮದಲ್ಲೇ ಪ್ರಾರಂಭಿಸಿದ್ರು. ಇದನ್ನು ಕೇಳಿ ಋಷಿಮುನಿಗಳೇ ಅಲ್ಲದೆ ವಿಖ್ಯಾತ ರಾಜರು ಕೂಡ ಬರ್ತಿದ್ರು. ಮಿಥಿಲಾ ಪಟ್ಟಣದ ಜನಕರಾಜನು ಕೂಡ ಒಬ್ಬ. ಪ್ರವಚನದಿಂದ ಪ್ರಭಾವಿತನಾಗಿ ಯಾಜ್ಞವಲ್ಕ್ಯರ ಪರಮ ಶಿಷ್ಯನೆನಿಸಿದ. ವೇದಮಂತ್ರಗಳಿಗೆ ಯಾಜ್ಞವಲ್ಕ್ಯರೇ ಸೂಕ್ತ ರೀತಿಯ ಅರ್ಥ ವಿವರಣೆಯನ್ನ ನೀಡುತ್ತಾ ನೆರೆದಿದ್ದವರೆಲ್ಲರ ಅಮ್ಮನಾಗಿದ್ದರು. ಯಾಜ್ಞವಲ್ಕ್ಯರ ಕೀರ್ತಿ ಈಗ ದೇಶ ವಿದೇಶಗಳಲ್ಲೂ ಹರಡಿತ್ತು. ಇಂತಹ ಪ್ರವಚನ ಸಭೆಯಲ್ಲಿ ಪುರುಷರೇ ಅಲ್ಲದೆ ಮಹಿಳೆಯರು ಭಾಗವಹಿಸಿದ್ರು. ಅಂಥವರಲ್ಲಿ ಗಾರ್ಗಿ ಹಾಗೂ ಮೈತ್ರೇಯಿ ಪ್ರಮುಖರು. ಮೈತ್ರೇಯಿ ಯಾಜ್ಞವಲ್ಕ್ಯರ ಪಾಂಡಿತ್ಯ ಪ್ರೌಢಿಮೆಯಿಂದ ತುಂಬಾ ಪ್ರಭಾವಿತಳಾದ್ಲು. ಅವರೊಂದಿಗೆ ಬಾಳ್ವೆಯನ್ನ ನಡೆಸಿ ಬ್ರಹ್ಮದರ್ಶನವನ್ನ ಪಡೆಯಲು ಬಯಸಿದ್ಲು. ಇದಕ್ಕಾಗಿ ತಮ್ಮ ಪತ್ನಿ ಕಾತ್ಯಾಯಿನಿಯ ಅನುಮತಿಯನ್ನ ಪಡೆಯಲು ಯಾಜ್ಞವಲ್ಕ್ಯರು ತಿಳಿಸುತ್ತಾರೆ. ಕಾತ್ಯಾಯಿನಿ ತ್ಯಾಗಮಯಿ ಹಾಗೂ ಕರುಣಾಮಯಿ. ಮೈತ್ರೇಯಿಯ ಅಪೇಕ್ಷೆಯನ್ನ ಸಮ್ಮತಿಸಿದ್ಲು. ಅಂದಿನಿಂದ ಮೈತ್ರೇಯಿ ಯಾಜ್ಞವಲ್ಕ್ಯರೊಂದಿಗೆ ಜೀವನವನ್ನ ಜರುಗಿಸುತ್ತಾ ಮುನ್ನಡೆದಳು. ಇದೇ ಸಂದರ್ಭದಲ್ಲಿ ರಾಜರ್ಷಿ ಎನಿಸಿದ್ದ ಜನಕ ಮಹಾರಾಜ ಜ್ಞಾನಯಾಗವೊಂದನ್ನು ನಡೆಸಿದ. ಈ ಯಾಗದಲ್ಲಿ ಭಾಗವಹಿಸಲು ನಾನಾ ಕಡೆಯಿಂದ ವಿದ್ವಾಂಸರು ಹಾಗೂ ಋಷಿಮುನಿಗಳು ಆಗಮಿಸುತ್ತಾರೆ. ಯಾಜ್ಞವಲ್ಕ್ಯರು ಕೂಡ ಆಗಮಿಸಿದರು. ಬ್ರಹ್ಮನಿಷ್ಠರು ಯಾರು ಎಂಬುದರ ಬಗ್ಗೆ ತೀರ್ಮಾನಿಸುವುದು ಯಾಗ ಸಭೆಯ ಉದ್ದೇಶವಾಗಿತ್ತು. ಹಾಗೆ ತೀರ್ಮಾನಿಸಲ್ಪಟ್ಟವರಿಗೆ ಸರ್ವಜ್ಞ ಕಿರೀಟವನ್ನು ಅಲಂಕರಿಸಲ್ಪಟ್ಟಿರುವ 1,000 ಗೋವುಗಳನ್ನು ಕೊಟ್ಟು ಗೌರವಿಸುವುದಾಗಿಯೂ ಯಾಗ ಸಭೆಯಲ್ಲಿ ಜನಕರಾಜ ಘೋಷಿಸಿದ. ಈ ಬಗ್ಗೆ ಇನ್ನೂ ನಿರ್ಧರಿಸುವ ಮೊದಲೇ ಯಾಜ್ಞವಲ್ಕ್ಯರು ತಮ್ಮ ಶಿಷ್ಯನಾದ ಸಾಮಶ್ರವನಿಗೆ ಹೇಳ್ತಾರೆ, ಶಿಷ್ಯನೇ, ಆ 1000 ಗೋವುಗಳನ್ನು ನೀನು ಈಗಲೇ ನಮ್ಮ ಆಶ್ರಮಕ್ಕೆ ಹೊಡೆದುಕೊಂಡು ಹೋಗು ಎಂದರು. ಇವರ ಮಾತನ್ನು ಕೇಳಿ ಸಭೆಯಲ್ಲಿ ಗೊಂದಲ ಏರ್ಪಡ್ತು. ಅರೆ, ತೀರ್ಮಾನಿಸುವ ಮೊದಲೇ ಹೀಗೆಲ್ಲ ಮಾತನಾಡುವುದು ಸರಿಯಲ್ಲ ಎಂದು ಯಾಜ್ಞವಲ್ಕ್ಯರ ಬಗ್ಗೆ ಟೀಕಿಸತೊಡಗಿದ್ರು. ಯಾಜ್ಞವಲ್ಕ್ಯರು ನಗುತ್ತಲೇ ಹೇಳ್ತಾರೆ, ನೀವೆಲ್ಲರೂ ಬ್ರಹ್ಮವಿದ್ಯೆಯ ಬಗ್ಗೆ ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ನಾನು ಸಿದ್ಧ ಎಂದಾಗ ಎಲ್ಲರೂ ತಮ್ಮ ಪರವಾಗಿ ಪ್ರಶ್ನೆಗಳನ್ನು ಕೇಳಲು ಗಾರ್ಗಿಯನ್ನ ಪ್ರತಿನಿಧಿಯ ರೂಪದಲ್ಲಿ ಆರಿಸ್ತಾರೆ. ಗಾರ್ಗಿ ಯಾಜ್ಞವಲ್ಕ್ಯರ ಪರಮ ಶಿಷ್ಯೆ. ಇದಕ್ಕೆ ಯಾಜ್ಞವಲ್ಕ್ಯರು ಕೂಡ ಸಮ್ಮತಿಸ್ತಾರೆ. ಈಗ ಗಾರ್ಗಿ ತನ್ನ ಮೊದಲ ಪ್ರಶ್ನೆಯನ್ನ ಮುಂದಿಟ್ಲು. ಯಾಜ್ಞವಲ್ಕ್ಯರೇ, ಬ್ರಹ್ಮಾಂಡದ ಮೇಲ್ಭಾಗದಲ್ಲಿರುವವರು ಯಾರು? ತಳಭಾಗದಲ್ಲಿರುವವನು ಯಾರು? ಭೂ ಸ್ವರ್ಗಗಳ ನಡುವೆ ನೆಲೆಸಿರುವವನು ಯಾರು ಎಂದು ಕೇಳ್ತಾಳೆ. ಚಿಟಿಕಿ ಹೊಡೆಯುವಷ್ಟು ಸುಲಭವಾಗಿ ಯಾಜ್ಞವಲ್ಕ್ಯರು ಉತ್ತರ ನೀಡ್ತಾರೆ. ಗಾರ್ಗಿ, ಸರ್ವರೂಪನೂ ಸರ್ವಶಕ್ತನೂ ಆದ ಪರಬ್ರಹ್ಮನೇ ಸರ್ವಂತರ್ಯಾಮಿಯ ರೂಪದಲ್ಲಿ ಸರ್ವೋಪರಿ ಇದ್ದಾನೆ. ಆತನೇ ವರ್ತಮಾನ ಭೂತ ಭವಿಷ್ಯ ರೂಪಿ ಎನಿಸಿದ್ದಾನೆ ಎನ್ನುತ್ತಾರೆ. ಗಾರ್ಗಿ ಈಗ ಇನ್ನೊಂದು ಪ್ರಶ್ನೆ ಮುಂದಿಟ್ಲು. ಜಗದ್ರೂಪಿಯಾದ ಪರಬ್ರಹ್ಮನು ಯಾವ ಆಕಾಶದಲ್ಲಿ ಹಾಸುಹೊಕ್ಕಾಗಿದ್ದಾನೆ, ಅದೇ ರೀತಿ ಆ ಆಕಾಶ ಯಾವುದರಿಂದ ಓತೋಪ್ರೋತ ಎನಿಸಿದೆ ಎಂದಾಗ ಯಾಜ್ಞವಲ್ಕ್ಯರು ನಗು ಮೊಗದಿಂದಲೇ ಉತ್ತರ ನೀಡ್ತಾರೆ. ಅಂತಹ ಅವ್ಯಾಹೃತ ಆಕಾಶ ಅವಿನಾಶಿ ಎನಿಸಿದ ಅಕ್ಷರ ಬ್ರಹ್ಮದಲ್ಲಿಯೇ ಹಾಸುಹೊಕ್ಕಾಗಿದೆ. ಆ ಅಕ್ಷರ ಬ್ರಹ್ಮನೋರ್ವನೇ ಅವಿನಾಶಿ, ಸರ್ವವ್ಯಾಪಿ ಹಾಗೂ ಅಪರಿಚ್ಛಿನ್ನ ಸ್ವರೂಪಿ. ಅಂಥವನ ಹಿಡಿತದಲ್ಲಿಯೇ ಸೂರ್ಯ, ಚಂದ್ರ, ನಕ್ಷತ್ರ ಇತ್ಯಾದಿಗಳು ಕಾರ್ಯನಿರ್ವಹಿಸುತ್ತಿವೆ. ಈ ತತ್ವವನ್ನು ಅರಿತವನು ಬ್ರಹ್ಮ ಸಾನ್ನಿಧ್ಯವನ್ನು ಪಡೆದು ಅಮೃತರೆನಿಸುತ್ತಾರೆ ಎನ್ನುತ್ತಾರೆ. ಇದನ್ನ ಕೇಳಿದ ಗಾರ್ಗಿ ನೆರೆದವರತ್ತ ತಿರುಗಿ ಪ್ರಶ್ನಿಸ್ತಾಳೆ, ನಿಮ್ಮಲ್ಲಿ ಯಾರಿಗಾದರೂ ಈ ಉತ್ತರಗಳ ಬಗ್ಗೆ ಸಂಶಯವಿದ್ದರೆ ಮರು ಪ್ರಶ್ನಿಸಬಹುದು. ಹಾಗಿಲ್ಲದಿದ್ದರೆ ಎಲ್ಲರೂ ಒಮ್ಮತದಿಂದ ಪೂಜ್ಯ ಯಾಜ್ಞವಲ್ಕ್ಯರೇ ನಮ್ಮೆಲ್ಲರಿಗೂ ಮಿಗಿಲೆನಿಸಿದ ಬ್ರಹ್ಮಜ್ಞಾನವನ್ನು ಪಡೆದಿದ್ದಾರೆ ಎಂದು ಒಪ್ಪಿಕೊಂಡಂತಾಗುವುದು ಎನ್ನುತ್ತಾಳೆ. ಆಗ ನೆರೆದಿದ್ದವರಲ್ಲಿ ಯಾರೊಬ್ಬರೂ ಕೂಡ ಮರು ಪ್ರಶ್ನಿಸುವ ಸಾಹಸಕ್ಕೆ ಕೈ ಹಾಕಲಿಲ್ಲ. ಎಲ್ಲರೂ ಕೂಡ ಹರ್ಷದಿಂದ ಯಾಜ್ಞವಲ್ಕ್ಯರ ಬ್ರಹ್ಮಜ್ಞಾನವನ್ನ ಮುಕ್ತ ಕಂಠದಿಂದ ಹೊಗಳುತ್ತಾರೆ. ಅವರೇ ತಮ್ಮೆಲ್ಲರಿಗಿಂತಲೂ ಸರ್ವಶ್ರೇಷ್ಠ ಬ್ರಹ್ಮಜ್ಞಾನಿ ಎಂದು ಅನುಮೋದಿಸುತ್ತಾರೆ. ಈ ಘಟನೆಯನ್ನು ಕಂಡು ಜನಕರಾಜನಿಗೆ ಆದ ಆನಂದ ಅಷ್ಟಿಷ್ಟಲ್ಲ. ಹೀಗೆ ಎಲ್ಲ ವಿಕಟ ರೀತಿಯ ಪ್ರಶ್ನೆಗಳಿಗೂ ಯಾಜ್ಞವಲ್ಕ್ಯರು ನೀರು ಕುಡಿಯುವಷ್ಟು ಸುಲಭವಾಗಿ ಉತ್ತರ ಹೇಳಿ ಮುಗಿಸ್ತಾರೆ. ಜನಕ ಮಹಾರಾಜನಿಗೆ ತನ್ನ ಗುರುವಿನ ವಾದ ವೈಖರಿ ಅಚ್ಚುಮೆಚ್ಚೆನಿಸಿತು. ಯಾಜ್ಞವಲ್ಕ್ಯರಿಗೆ ಸರ್ವಜ್ಞ ಕಿರೀಟದಿಂದ ಅಲಂಕರಿಸಲಾಯಿತು. ಚಿನ್ನದ ಪದಕಗಳಿಂದ ಅಲಂಕರಿಸಿದ ಸಹಸ್ರ ಗೋವುಗಳನ್ನು ನೀಡಿ ಸನ್ಮಾನಿಸಲಾಯಿತು. ಮುಂದೆ ಯಾಜ್ಞವಲ್ಕ್ಯರು ಹಲವಾರು ಅಮೂಲ್ಯ ಕೃತಿಗಳನ್ನ ಬ್ರಹ್ಮ ವಿದ್ಯೆಯ ಬಗ್ಗೆ ರಚಿಸುತ್ತಾರೆ. ಇವುಗಳಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿ ಅತಿ ಮುಖ್ಯವಾದದ್ದು. ಈ ವೇಳೆ ಯಾಜ್ಞವಲ್ಕ್ಯರನ್ನ ಮುಪ್ಪು ಕಾಡತೊಡಗಿತ್ತು.
ಇನ್ನು ಲೌಕಿಕ ಜೀವನದಿಂದ ದೂರವಾಗಿ ಬ್ರಹ್ಮವಿದ್ಯಾ ಚಿಂತನೆಯಲ್ಲಿಯೇ ಕಾಲವನ್ನು ಕಳೆಯಲು ನಿರ್ಧರಿಸುತ್ತಾರೆ. ತಮ್ಮಲ್ಲಿದ್ದ ಸಕಲ ಸಂಪತ್ತನ್ನು ತಮ್ಮ ಇಬ್ಬರು ಪತ್ನಿಯರಿಗೂ ಸಮಾನವಾಗಿ ಹಂಚಿ ಹೊರಡಲು ಅಣಿಯಾಗ್ತಾರೆ. ಅದರಲ್ಲಿ ಕಾತ್ಯಾಯಿನಿ ಏನೋ ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಾಳೆ. ಆದರೆ ಮೈತ್ರೇಯಿ ಇದನ್ನ ಪ್ರಶ್ನಿಸ್ತಾಳೆ. ಪೂಜ್ಯ ಭಗವಾನ್, ನಾನು ಈ ಲೋಕದ ಇಂತಹ ಐಶ್ವರ್ಯದಿಂದ ಅಮೃತತ್ವ ಅಂದರೆ ಬ್ರಹ್ಮಲೋಕವನ್ನ ತಲುಪಲು ಸಾಧ್ಯವಾ ಎಂದು ಕೇಳ್ತಾಳೆ. ತಮ್ಮ ಮಡದಿಯ ಪ್ರಶ್ನೆಯಿಂದ ಅಚ್ಚರಿಗೊಂಡ ಯಾಜ್ಞವಲ್ಕ್ಯರು ಹೇಳ್ತಾರೆ, ಇಲ್ಲ, ಲೌಕಿಕ ಸಿರಿಯಿಂದ ಅಮರತ್ವ ಲಭಿಸದು ಎಂದಾಗ, ಹಾಗಿದ್ದ ಮೇಲೆ ನನಗೆ ಇದ್ಯಾವುದರ ಅಗತ್ಯವೂ ಇಲ್ಲ. ನಾನು ನಿಮ್ಮೊಂದಿಗೆ ತಪಸ್ಸಿನಲ್ಲಿಯೇ ಮುಳುಗಿ ಬ್ರಹ್ಮ ಪದವಿಯನ್ನು ಪಡೆಯುವೇನು ಎಂದು ವಿನಂತಿಸಿಕೊಳ್ತಾಳೆ. ನಂತರ ಇದೇ ಉದ್ದೇಶದಿಂದ ಇಬ್ಬರು ಹಿಮಾಲಯದ ತಪ್ಪಲಿನಲ್ಲಿ ತಪೋನಿರತರಾದರು. ದಿನಕ್ರಮೇಣ ಭೌತಿಕ ಶರೀರವನ್ನು ತ್ಯಜಿಸಿ ಬ್ರಹ್ಮನಲ್ಲಿ ಲೀನವಾದರು. ಇಂದಿಗೂ ಯಾಜ್ಞವಲ್ಕ್ಯ ಬ್ರಹ್ಮರ್ಷಿಗಳು ನಮ್ಮೊಂದಿಗೆ ಜೀವಂತವಾಗಿದ್ದಾರೆ. ಅವರು ರಚಿಸಿರುವ ಕೃತಿಗಳು ಸನಾತನ ಪರಂಪರೆ ಹಾಗೂ ಮಾನವ ಸಂತತಿಗೆ ನೀಡಿದ ಕೊಡುಗೆ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.